ಆಮೇಲೆ ಅವಳು ಸಹ ಮನೆಗೆ ಬಂದುಬಿಟ್ಟು ಬೆಂಕಿ ಹಚ್ಕೊಂಡು ಸತ್ತೋಗ್ತಾನೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ, ಅವನು ಏನು ದಿನೇಶ್ ಆತ್ಮ ಇರುತ್ತೆ, ಆ ಆತ್ಮ ಇಲ್ಲೇ 15 ವರ್ಷದಿಂದ ಓಡಾಡ್ತಾ ಇರುತ್ತೆ ಅಂತ ಅವನಿಗೆ ಗೊತ್ತಾಗುತ್ತೆ. ಅದಕ್ಕೆ ಇವನೇನು ಮಾಡ್ತಾನೆ ಅಂದರೆ, ಹೋಗ್ಬಿಟ್ಟು ದಿನೇಶ್ ಪಾಪ ಒಳ್ಳೆನಲ್ವಾ, ಅವನಿಗೆ ಸ್ವಲ್ಪ ಕನಿಕರ ಬರುತ್ತೆ. ಯಾಕಂದರೆ ಅವನು ಇಷ್ಟು ದಿನ ಆದ್ರೂ ಅಮೌಂಟ್ ಬಂದಿದ್ದೆ, ಏನು ಅವನಿಂದ ನನಗೇನು ಪ್ರಾಬ್ಲಮ್ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ನ ಮನೆ ಹತ್ರ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿ, ಹೋಮ ಎಲ್ಲ ಮಾಡಿಸಿ ಅದು ಕ್ಲಿಯರ್ ಮಾಡ್ತಾನೆ. ಅದಾಗಿ 15 ದಿನಕ್ಕೆ ಮತ್ತೆ ಇನ್ನೊಂದಿನ ಅವನು ಗಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೋದಾಗ ಅವನ ಮನೆ ಮುಂದೆ ಅದೇ ಕೆಟ್ಟೋಗಿರೋಂಥ ಒಂದು ಗಾಡಿ ನಿಲ್ಲುತ್ತೆ. ಇಷ್ಟು ದಿನ ಹಿಂದೆ ಕಾಣ್ತಿದ್ದಂಥ ಒಂದು ಬೋರ್ಡ್ ಮುಂದೆ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ಲಾಸ್ ಮೇಲೆ, ಪ್ರೀತಿ ಮಾಡೋರಿಗಿಂತ ಮೋಸ ಮಾಡೋರೇ ಜಾಸ್ತಿ ಅಂತ. ಅದರೊಳಗೆ ಒಬ್ಬ ವ್ಯಕ್ತಿ ಕೂತ್ಕೊಂಡು ಕಿರುತ್ತಾ ಇರೋ ಥರ ಕಾಣಿಸುತ್ತೆ. ಯಾರಪ್ಪ ಆ ವ್ಯಕ್ತಿ ಅಂದರೆ, ಇವನು ಏನು ದಿನೇಶ್ ಮರ್ಡರ್ ಮಾಡಿರ್ತಾನೆ ಅವನ ಫ್ರೆಂಡು, ವೈಫ್ನ ಪ್ರಿಯಕರ, ಅವನ ದೇಹ ಅದು. ಇಲ್ಲಿ ಅವನು ಅದನ್ನೆಲ್ಲ ತಿಳ್ಕೊಂಡು ಒಂದು ಸ್ವಾಮೀಜಿ ಹತ್ರ ಓದಕ್ಕೆ ಹೇಳ್ತಾನೆ. ಯಾಕೆ ಸ್ವಾಮೀಜಿ ಹೀಗಾಯಿತು ಏನು ಅಂತ ಕೇಳಿದಾಗ ಅವರು ಹೇಳ್ತಾರೆ, ದಿನೇಶ್ ಏನಿದ್ದಾನೆ ಅವನನ್ನು ಬಳಸ್ಕೊಂಡಿರೋದು ಅವನ ಆತ್ಮನ ನಿರ್ಮಾತ್ಮ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಅವನ ಆತ್ಮ ಇಲ್ಲೇ ಅಂತರಾಳದಲ್ಲಿ ಸುತ್ತರಿತಾ ಇತ್ತು, ಅವನಿಗೆ ಮುಕ್ತಿ ಅನ್ನೋ ಸಿಕ್ಕಿರಲಿಲ್ಲ. ಅದಕ್ಕೆ ಅವನನ್ನು ಯೂಸ್ ಮಾಡ್ಕೊಂಡಿದ್ದಾನೆ. ಇದರಿಂದ ಕೆಟ್ಟದ್ದೇನೂ ಇಲ್ಲ, ಒಳ್ಳೆಯದೇ ಆಗಿದೆ. ಅವನ ಆತ್ಮ ಈಗ ನಿರಾಳವಾಗಿ ಕ್ಲಿಯರ್ ಆಗಿದೆ, ಏನು ಅಂದರೆ ಏನೂ ಇಲ್ಲ.